ನಮಸ್ಕಾರ, ನಾನು ದಿವ್ಯಾ ಆರಾಧ್ಯ ಮಾತಾಡ್ತೇನೆ. ನಿಮಗೆ ಯಾವತ್ತಾದ್ರೂ ಹೀಗಾಗಿದ್ಯಾ? ಒಂದು ವ್ಯಕ್ತಿ ಮತ್ತೆ ಮತ್ತೆ ಕನಸಿನಲ್ಲಿ ಬರೋದು, ಮತ್ತೆ ಮತ್ತೆ ಅಲ್ಲಾದ್ರೂ ಪ್ರತಿದಿನ ಅಲ್ಲಾದ್ರೂ ಯಾವಾಗ್ಲಾದ್ರು ಒಂದ್ಸಲ ನಿಮ್ಮ ಕನಸಲ್ಲಿ ಬರ್ತಿದ್ರೆ ನಿಮ್ಮ ಜೊತೆ ಮಾತಾಡ್ತಿದ್ರೆ, ಕೆಲವೊಮ್ಮೆ ಸುಮ್ಮನೆ ನಿಂತಿರ್ತಾರೆ, ಇನ್ನೊಬ್ರು ಏನು ಹೇಳಲು ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ನೀವು ಎಚ್ಚರ ಆಗೋಷ್ಟರಲ್ಲಿ ಎಲ್ಲ ಮರ್ತು ಹೋಗಿರತ್ತೆ. ಆಗ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ಪ್ರಶ್ನೆ, ಅವರು ನನ್ನ ಬಗ್ಗೆ ಯೋಚಿಸಿದ್ರ? ಅವರು ಯಾಕೆ ನನ್ನ ಕನಸಲ್ಲಿ ಬಂದಿದ್ರು? ಇದು ಯೂನಿವರ್ಸ್ ಕೊಡುವ ಯಾವ್ದಾದ್ರು ಸಂಕೇತನ? ಇಲ್ಲ ಆಧ್ಯಾತ್ಮಿಕದಲ್ಲಿ ಏನಾದ್ರು ವಿಭಿನ್ನ, ಅದರಲ್ಲಿ ಆ್ಯಕ್ಚುಲಿ ತುಂಬ ನಂಬಿಕೆಗಳಿದೆ, ವಿಭಿನ್ನ ನಂಬಿಕೆಗಳಿದೆ. ಬಟ್ ಕೆಲವು ನಂಬಿಕೆಗಳನ್ನ ನಾವು ನೋಡೋಣ ಇವತ್ತು. ಮೊದಲನೇದು, ಕೆಲವು ನಂಬುವ ಪ್ರಕಾರ ಒಂದು ವ್ಯಕ್ತಿ ಮತ್ತೆ ಮತ್ತೆ ಕನಸಿನಲ್ಲಿ ಕಾಣಿಸುವುದು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನು ಮುಗಿಯದ ಭಾವನೆ ಇದೆ ಅಂತ. ಒಂದು ಪ್ರೀತಿ ಆಗಿರ್ಬೋದು, ಕ್ಷಮೆ ಆಗಿರ್ಬೋದು, ಹೇಳ್ದೆ ಉಳಿಯದ ಮಾತಾಗಿರ್ಬೋದು. ನಿಮ್ಮ ಮನಸ್ಸು ಕೆಲವೊಮ್ಮೆ ಹಗಲಿನಲ್ಲಿ ಹೇಳಲಾಗದ ಭಾವನೆಗಳು ರಾತ್ರಿಯಲ್ಲಿ ಕನಸಿನ ರೂಪದಲ್ಲಿ ತೋರಿಸ್ತಾ ಇರುತ್ತೆ. ಎರಡನೇದು, ಆಧ್ಯಾತ್ಮಿಕ ದೃಷ್ಟಿಯಿಂದ ಕೆಲವು ಇದನ್ನು ಎನರ್ಜಿ ಕನೆಕ್ಷನ್ ಅಂತ ನಂಬ್ತೀವಿ. ಆದರೆ ನಿಮ್ಮ ಮತ್ತು ವ್ಯಕ್ತಿಯ ನಡುವೆ ಯಾವುದೋ ಭಾವನಾತ್ಮಕ ಸಂಪರ್ಕ ಉಳಿದಿರತ್ತೆ ಅಂತ ನಂಬಿಕೆ ಜಾಸ್ತಿ. ಆದರೆ ಇದನ್ನು ನಾವು ಏನು ಯೋಚಿಸ್ತಾ ಇರ್ತೀವಿ ಅಂದರೆ ಖಚಿತ ಸಾಕ್ಷಿನ ತೆಗೆದುಕೊಳ್ಬೋದು. ಮೂರನೇದು, ಕೆಲವೊಮ್ಮೆ ಯೂನಿವರ್ಸ್ ನಿಮ್ಮ ಗಮನವನ್ನು ಒಂದು ವ್ಯಕ್ತಿಯ ಕಡೆ ಅಲ್ಲ, ನಮ್ಮೊಳಗಿನ ಒಂದು ಪಾಠದ ಕಡೆ ಸೆಳಿತಾ ಇರತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪಾಠದ ಪ್ರತೀಕವಾಗಿ ಬಂದಿರ್ತಾನೆ. ಇಲ್ಲ, ನಿಮಗೆ ಕೇಳಿಸಿದ ವಿಷಯ ಮತ್ತೆ ಅವರಿಂದ ಕಲಿಯಬೇಕಾದ ವಿಷಯ ಬ್ಯಾಲೆನ್ಸ್ ಇರುತ್ತೆ ಅಂತ. ಆದರೆ ನಿಮ್ಮ ಕನಸಿನಲ್ಲಿ ಮತ್ತೆ ನೆನಪಾಗ್ತಿರೋದು ಯಾಗಾದರೆ ಈ ರೀತಿಯ ಕನಸು ಬಂದಾಗ ಏನು ಮಾಡಬೇಕು? ಮೊದಲನೇದು, ಭಯ ಪಡ್ಕೊಳ್ಳೋಂಥದ್ದು ಏನಿಲ್ಲ. ಪ್ರತಿಯೊಂದು ಕನಸಿಗೂ ಸೂಪರ್ ನ್ಯಾಚುರಲ್ ಅಂತ ಯಾವುದು ರೀತಿಯಾಗಿ ಇರಬೇಕಾಗಿಲ್ಲ. ಒಂದೊಂದ್ಸಲ ಬೇಕಾದಾಗ ಸಬ್ಕಾನ್ಷಿಯಸ್ ಕೂಡ ಒಂದೊಂದ್ಸಲ ಉಲ್ಟಾ ಹೊಡಿತಾ ಇರತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕನಸು ಮರೆತು ಹೋಗ್ಬಿಡತ್ತೆ. ಕನಸಿನಲ್ಲಿ ಬುಕ್ಕಲ್ಲಿ ಒಂದ್ಸಲ ಬರ್ಕೊಳ್ಳಿ, ಇವನು ಯಾರು, ಯಾವ ವ್ಯಕ್ತಿ, ಯಾವ ಸ್ಥಳ, ಹೇಗೆ ಮಾತಾಡಿದ್ರು, ನಿಮಗೆ ಭಾವನೆ ಆಯ್ತಾ ಇಲ್ವಾ ಅಂತ ಇರತ್ತೆ. ಸೊ ಇದೊಂದು ಪ್ಯಾಟ್ರನ್ನ ನೀವು ನಿಮಗೆ ಗೊತ್ತಾಗ್ಬೋದು. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಈ ವ್ಯಕ್ತಿ ನನಗೆ ಏನು ನೆನಪಿಸಿದ್ದಾರೆ? ಪ್ರೀತಿಯನ್ನ, ನೋವನ್ನ, ಅಥವಾ ಜೀವನದಲ್ಲಿ ನಾನು ಇನ್ನೂ ಹೀಲಾಗಬೇಕಾ ಭಾವನೆಗಳನ್ನ ಅಂತ ನೋಡ್ಕೊಳಕ್ಕೆ ಹೋದಾಗ ಈ ವ್ಯಕ್ತಿ ಅನೇಕ ಬಾರಿ ಈ ವ್ಯಕ್ತಿಯ ಬಗ್ಗೆ ಏನೂ ಇರಲ್ಲ. ಬಟ್ ನಿಮಗೆ ಈ ಭಯ ಪಡೋಕ್ಕೊಳಗಿಂತ ಒಂದು ಸಂದೇಶ ಆಗಿರುತ್ತೆ. ಆತ್ಮಾವಲೋಕನದ ಅವಕಾಶದಂತೆ ನೋಡ್ಬೋದು ಅಷ್ಟೇ. ನಿಮಗೆ ಈ ಒಂದು ವ್ಯಕ್ತಿ ಮತ್ತೆ ಮತ್ತೆ ಕನಸಲ್ಲಿ ಬರ್ತಿದ್ರೆ, ಅಥವಾ ಇತ್ತೀಚೆಗೆ ಈ ಥರ ಅನುಭವಗಳು ನಿಮ್ಗೆ ಆಗ್ತಾ ಇದ್ರೆ, ನಿಮ್ಮ ಅನುಭವಗಳನ್ನ ಕಮೆಂಟಲ್ಲಿ ಹಂಚಿಕೊಳ್ಳಿ. ನಾನು ಅದನ್ನು ಓದಿ ನಿಮಗೆ ಅರ್ಥ ಹೇಳ್ತಾನೆ. ಸ್ಪಿರಿಚುವಾಲಿಟಿ, ಮ್ಯಾನಿಫೆಸ್ಟೇಷನ್, ಟ್ಯಾರೋ ಮತ್ತು ಆಕಾಶಿಕ್ ರೆಕಾರ್ಡ್ಸ್ ಕುರಿತಾದ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ತೆ, ನಾನು ದಿವ್ಯಾ ಆರಾಧ್ಯ.